ಗೌರಿ ಗಣೇಶ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸರ್ಕಾರದಿಂದಲೂ ಕೆಲ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಅದರಂತೆ ಪಿಒಪಿ ಗಣೇಶನನ್ನ ಮಾರಾಟ ಮಾಡಂಗಿಲ್ಲ. ಆದರೂ ಕೆಲವು ಕಡೆ ಪಿಒಪಿ ಗಣೇಶಗಳ ಮಾರಾಟ ನಡೀತಾ ಇದೆ. ಹೀಗಾಗಿ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಅಂದ್ರೆ ಹೊಸ ರೂಲ್ಸ್ ಅನ್ನ ತರೋದಕ್ಕೆ ಮುಂದಾಗಿದೆ. ಅದೇನು ಅಂತ ನೋಡೋಣ. ನಿಷೇಧವಿದ್ರೂ ಬೆಂಗಳೂರಿನಲ್ಲಿ ಪಿಒಪಿ ಗಣೇಶ ಮಾರಾಟ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಕಂಡೀಷನ್ಸ್. ಮುಚ್ಚಳಿಕೆ ಬರೆದು ಕೊಟ್ಟರಷ್ಟೇ ಗಣೇಶ ಕೂರಿಸಲು ಅನುಮತಿ. ಗೌರಿ ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು. ಮೋದಕ ಪ್ರಿಯ ಗಣಪನನ್ನು ಕೂರಿಸುವುದಕ್ಕೆ ಈಗಾಗಲೇ ಏರಿಯಾಗಳಲ್ಲಿ ಸಿದ್ಧತೆಗಳು ಕೂಡ ಜೋರಾಗಿದೆ. ಇದರ ನಡುವೆಯೇ ರಾಜ್ಯದಲ್ಲಿ ಪಿಒಪಿ ಗಣೇಶ ಮಾರಾಟದ ಹಾವಳಿ ಹೆಚ್ಚಾಗಿದೆ. ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ಮತ್ತು ಹಸಿರು ಪಟಾಕಿ ಮಾತ್ರ ಉತ್ತೇಜಿಸಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಪರಿಸರ ಮಾಲಿನ್ಯ ಉಂಟು ಮಾಡುವ ಪಿಒಪಿ ಗಣಪತಿ ಮತ್ತು ಪಟಾಕಿಗೆ ಕಡಿವಾಣ ಹಾಕುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಪರಿಸರಕ್ಕೆ ಹಾನಿಯಾಗುವ ಪಿಒಪಿ ಗಣೇಶನಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಗಣೇಶ ಮಂಡಳಿಯವರು ಜಿಲ್ಲಾಡಳಿತಕ್ಕೆ ಬಿಬಿಎಂಪಿಗೆ ಮುಚ್ಚಳಿಕೆ ಬರೆದುಕೊಡಲಿಕ್ಕೆ ಸೂಚಿಸಿದ್ದಾರೆ. ಗಣೇಶೋತ್ಸವಕ್ಕೆ ಕಂಡೀಷನ್ಸ್. ಪಿಒಪಿ ಗಣಪತಿ ಪ್ರತಿಷ್ಠಾಪಿಸುವಂತಿಲ್ಲ, ವಿಸರ್ಜಿಸುವಂತಿಲ್ಲ, ಶಬ್ದ ವಾಯು ಮಾಲಿನ್ಯ ಮಾಡುವ ಪಟಾಕಿಯನ್ನು ಸಿಡಿಸುವಂತಿಲ್ಲ. ಏರಿಯಾ, ಸಂಘ ಸಂಸ್ಥೆ, ಶಾಲಾ ಕಾಲೇಜು, ಅಪಾರ್ಟ್ಮೆಂಟ್ ಗಣೇಶನನ್ನು ಕೂರಿಸಲು ಮುಚ್ಚಳಿಕೆಯನ್ನು ಬರೆದುಕೊಡುವುದು ಕಡ್ಡಾಯ. ರಾಜ್ಯ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಯವರ ಜೊತೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಅವರಿಗೆ ಬಹಳ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ. ಹಿಂದಿನಿಂದಲೂ ಬಹಳಷ್ಟು ಸುತ್ತೋಲೆಗಳಿದ್ದಾವೆ. ಪಿಒಪಿ ಗಣಪತಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ. ಜನರಲ್ಲಿ ಬರೀ ಕಾನೂನು ಅಷ್ಟೇ ಅಲ್ಲ, ಕಾಯ್ದೆ ಅಷ್ಟೇ ಅಲ್ಲ, ಅರಿವು ಮೂಡಿಸುವಂಥದ್ದು, ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಪರಿಸರ ಸ್ನೇಹಿ ಗಣಪತಿ ಉಪಯೋಗ ಮಾಡ್ತೇವೆ, ಮಣ್ಣಿನ ಗಣಪತಿ ಉಪಯೋಗ ಮಾಡ್ತೇವೆ, ನಾವು ಪಿಒಪಿ ಗಣಪತಿ ಉಪಯೋಗ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮುಚ್ಚಳಿಕೆ ಬರೆದು ಕೊಡಬೇಕು. ಅಂದಾಗ ಮಾತ್ರ ಅವರಿಗೆ ಪರವಾನಗಿ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಹೇಳಿದ್ದೇವೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 50ರಿಂದ 1,000ಕ್ಕೂ ಹೆಚ್ಚು ಮನೆಗಳಿರುವಂತಹ ಸಮುಚ್ಛಾಯಗಳು ಇವೆ. ಈ ಸಮುಚ್ಛಾಯಗಳಲ್ಲಿ ಪಿಒಪಿ ಗಣಪತಿ ಮೂರ್ತಿಯನ್ನು ನಿಷೇಧಿಸುವಂತೆ ಅಲ್ಲಿನ ಸಂಘಟನೆಗಳಿಗೆ ತಿಳಿಸಲಾಗಿದೆ. ಈ ಬಗ್ಗೆ ಸಾರ್ವಜನಿಕ ಗಣೇಶ ಸಮಿತಿಯ ಸದಸ್ಯರೊಬ್ಬರು ಸರ್ಕಾರ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಮುಚ್ಚಳಿಕೆ ಬರೆದುಕೊಡಲ್ಲ, ಪಿಒಪಿ ಗಣೇಶವನ್ನು ತಯಾರಿಸಲ್ಲ ಅಂತೇಳಿ ಗಣೇಶ ಮೂರ್ತಿ ತಯಾರಕರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಿ ಅಂತ ಹೇಳಿದ್ದಾರೆ. ಪಿಒಪಿ ಗಣೇಶ ಕುಂಡಿಸ್ಬಾರ್ದು ನಿಜ, ಆದರೆ ಮುಚ್ಚಳಿಕೆ ಸಾರ್ವಜನಿಕರು ಬರ್ಕೊಡಕ್ಕೆ ಬರೋದಿಲ್ಲ. ಗಣೇಶ ಯಾರು ಮಾಡ್ತಾರೆ ಅವ್ರ ಹತ್ರ ಕೇಳಬೇಕು. ಅವರು ಈಗ ಯಾರು ಗಣೇಶ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರನ್ನ ಕೇಳಬೇಕು. ಅವರು ಲಾಸ್ಟ್ ಟೈಮ್ ನಮಗೆ ಕುಣಿಸೋರ್ಗೆ ಯಾರು ಕೂಡ ಈ ಥರ ಬರ್ಕೊಡಿ ಅಂತ ಯಾರೂ ಕೇಳಲಿಲ್ಲ. BBMP ಅವ್ರು ನೋಟಿಸ್ ಕೊಟ್ಟಿದ್ರು ಗಣೇಶ ಮಾಡೋರಿಗೆ, ಅವರು ಪಿಒಪಿ ಗಣೇಶ ಕುಂಡಿಸ್ಬಾರ್ದು ಅಂತ ಹೇಳಿದರು. ಅವ್ರು ನಮಗೆಲ್ಲ ಪಿಒಪಿ ಗಣೇಶ ಇಲ್ಲ ಅಂತ ಹೇಳಿದರು. ಅವರು BBMP ಅವರು ನೋಟಿಸ್ ಕೊಡಬೇಕು, ಇಲ್ಲ ಸರ್ಕಾರದವರು ಗಣೇಶ ಮಾಡೋರಿಗೆ ಹೇಳಬೇಕು ಈ ಥರ ಪಿಒಪಿ ಗಣೇಶ ಮಾಡಬೇಡಿ ಅಂತ. ಈ ಪಬ್ಲಿಕ್ಕು ಗಣೇಶದ ಕುಣಿಸೋರು ಅವ್ರ ಹತ್ರ ಹೆಂಗೆ ಕೇಳೋಕ್ಕಾಗುತ್ತೆ? ಒಟ್ನಲ್ಲಿ ಏರಿಯಾಗಳಲ್ಲಿ ಪ್ರತಿಷ್ಠಾಪನೆ ಮಾಡುವ ಗಣೇಶನಿಗೆ ಸರ್ಕಾರದಿಂದ ಮತ್ಯಾವ ವಿಘ್ನವೂ ಬಾರದಿರಲಿ ಅಂತೇಳಿ ಸಂಘಟಕರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.